ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯತ್ನಾಳ್ ಐಸಿಸ್ ಬಾಂಬ್ ಸಿಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಗುಡುಗಿರುವಂತಹ ಯತ್ನಾಳ್ ಒಂದು ಬಾಂಬ್ ಹಾಕಿದ್ದಾರೆ. ಮುಸ್ಲಿಂ ಸಮಾವೇಶದಲ್ಲಿ ಕೂತಿದ್ದಂತಹ ಒಬ್ಬ ವ್ಯಕ್ತಿ ಆತನಿಗೆ ಐಸಿಸ್ ಸಂಪರ್ಕ ಇದೆ ಅಂತ ಹೇಳುವ ಮೂಲಕ ಒಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಜೊತೆಗೆ ಫೋಟೋವನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಟ್ವಿಟರ್ನಲ್ಲಿ ಒಂದು ಫೋಟೋ ರಿಲೀಸ್ ಮಾಡಿ ಬಿಜೆಪಿ ಶಾಸಕ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಸೋಮವಾರ ಒಂದು ಸಮಾವೇಶ ನಡೆದಿತ್ತು. 4ನೇ ತಾರೀಕು ನಡೆದಿದ್ದಂತಹ ಮುಸ್ಲಿಂ ಸಮಾವೇಶ. ಇದರಲ್ಲಿ ದಕ್ಷಿಣ ಭಾರತದ ಮುಸ್ಲಿಂ ಧರ್ಮಗುರುಗಳು ಇದರಲ್ಲಿ ಭಾಗಿಯಾಗಿದ್ದರು. ಅಲ್ಲಿದ್ದಂಥವರೆಲ್ಲರೂ ಕೂಡ ಧರ್ಮಗುರುಗಳು, ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವರು. ಸಮಾವೇಶದಲ್ಲಿ ಒಬ್ಬ ಧರ್ಮಗುರು ತನ್ವೀರ್ ಪೀರ್ ಅಂತ ಹೇಳಿ ಇವರು ಕೂಡ ಭಾಗಿಯಾಗಿದ್ರು. ಈಗ ಈ ತನ್ವೀರ್ ಪೀರ್ ಏನಿದ್ದಾರೆ, ಸೊ ಇವರಿಗೆ ಐಸಿಸ್ ಜೊತೆಗೆ ಸಂಪರ್ಕ ಇದೆ ಅನ್ನುವಂಥ ಒಂದು ಆರೋಪವನ್ನ ಯತ್ನಾಳ್ ಮಾಡ್ತಾ ಇದ್ದಾರೆ. ಜೊತೆಗೆ ಟ್ವಿಟರ್ನಲ್ಲಿ ಒಂದು ಫೋಟೋವನ್ನ ಕೂಡ ಶೇರ್ ಮಾಡಿದ್ದಾರೆ. ಇದು ಈ ಫೋಟೋಗಳನ್ನು ತಾವೇನು ನೋಡ್ತಾ ಇದ್ರಿ, ಇದರಲ್ಲಿ ತನ್ವೀರ್ ಪೀರ್ ಅವರನ್ನ ತಾವು ನೋಡ್ತಾ ಇದ್ದೀರಿ. ಈ ವ್ಯಕ್ತಿ ಇವರು ಕೂಡ ಒಬ್ಬ ಧರ್ಮಗುರು. ಸೊ ಸಿದ್ದರಾಮಯ್ಯ ಅವ್ರ ಜೊತೆಗೆ ಇರುವಂತಹ ಫೋಟೋ ಇದೆ. ಜೊತೆಗೆ ಮೊನ್ನೆ ನಡೆದಂಥ ಒಂದು ಸಮಾವೇಶ, ಅದರಲ್ಲೂ ಕೂಡ ಅವ್ರು ಭಾಗಿಯಾಗಿದ್ರು. ಸಾಕಷ್ಟು ಜನ ಹಿರಿಯ ಮುಖಂಡರು, ಜಮೀರ್ ಅಹಮದ್ ಖಾನ್ ಅವ್ರ ಜೊತೆಗೆ KC ವೇಣುಗೋಪಾಲ್ ಅವ್ರ ಜೊತೆ ಮೀಟ್ ಮಾಡಿರುವಂಥದ್ದು, ಇವರೆಲ್ಲರ ಜೊತೆಗೆ ಇರುವಂಥ ಒಂದು ಫೋಟೋಗಳು ಕೂಡ ಹೊರಗಡೆ ಬಂದಿವೆ. ಜೊತೆಗೆ ಈ ಸಮಾವೇಶದ ದೃಶ್ಯವನ್ನು ತಾವೇನು ನೋಡ್ತಾ ಇದ್ರಿ, ಇದು ಮೊನ್ನೆಯಷ್ಟೇ ನಡೆದಿದ್ದಂಥ ಒಂದು ಸಮಾವೇಶ. ಈ ಮುಸ್ಲಿಂ ಸಮಾವೇಶದಲ್ಲಿ ಭಾಗಿಯಾಗಿದ್ದಂತಹ ತನ್ವೀರ್ ಪೀರ್ ಏನಿದ್ದಾರೆ, ಸೊ ಇವರಿಗೆ ಐಸಿಸ್ ಜೊತೆ ಸಂಪರ್ಕ ಇದೆ ಅನ್ನುವಂಥದ್ರ ಬಗ್ಗೆ ಒಂದು ಆರೋಪ ಈಗ ಕೇಳಿ ಬರ್ತಾ ಇದೆ. ಅದನ್ನು ಆರೋಪ ಮಾಡ್ತಾ ಇರುವಂಥವ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಇದಕ್ಕೆ ಸಂಬಂಧಪಟ್ಟಂತೆ ಟ್ವಿಟರ್ನಲ್ಲಿ ಒಂದು ಫೋಟೋ ಕೂಡ ಅವರು ಶೇರ್ ಮಾಡಿದ್ದಾರೆ. ಸೊ ಆ ಫೋಟೋ ಅವ್ರು ಕ್ಲೇಮ್ ಮಾಡ್ತಾ ಇರುವಂಥದ್ದು, ಇದು ಐಸಿಸ್ ಸಂಘಟನೆಗೆ ಸೇರಿದಂಥ ಒಂದಷ್ಟು ಜನರ ಜೊತೆಗೆ ಕೂತ್ಕೊಂಡು ಮಾತನಾಡ್ತಾ ಇರುವಂಥ ಒಂದು ಫೋಟೋ. ಸೊ ಆ ಫೋಟೋದಲ್ಲಿ ಇರುವಂಥ ವ್ಯಕ್ತಿ ಇದೇ ತನ್ವೀರ್ ಪೀರ್ ಅನ್ನುವಂಥದ್ರ ಬಗ್ಗೆ ಈಗ ಯತ್ನಾಳ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಮೊನ್ನೆ ನಡೆದಂಥ ಒಂದು ಸಮಾವೇಶದ ದೃಶ್ಯಗಳು. ಮುಸ್ಲಿಂ ಸಮಾವೇಶ ಏನು ನಡೀತು ಮೊನ್ನೆ ಹುಬ್ಬಳ್ಳಿಯಲ್ಲಿ ಸೋಮವಾರ ನಡೆದಿದ್ದಂಥ ಒಂದು ಸಮಾವೇಶ. ಇದರಲ್ಲಿ ಸಿದ್ದರಾಮಯ್ಯವರು ಕೂಡ ಭಾಗಿಯಾಗಿದ್ದರು. ಬೇರೆ ಬೇರೆ ಕಾಂಗ್ರೆಸ್ನ ಮುಖಂಡರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಹಾಗೆ ದಕ್ಷಿಣ ಭಾರತದ ಮುಸ್ಲಿಂ ಧರ್ಮಗುರುಗಳು ಎಲ್ಲರೂ ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಈ ಸಮಾವೇಶದಲ್ಲಿ ಭಾಗಿಯಾಗಿರುವಂಥ ಒಬ್ಬ ವ್ಯಕ್ತಿ, ತಾವು ಕೂಡ ದೃಶ್ಯದಲ್ಲಿ ಈ ಕಡೆ ನೋಡ್ತಾ ಇದ್ದೀರಿ, ಸಿದ್ದರಾಮಯ್ಯ ಅವರ ಬಲಭಾಗದಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಹಸಿರು ಶಾಲನ್ನೇನು ಹಾಕ್ಕೊಂಡಿದ್ದಾರೆ, ಅವರು ತನ್ವೀರ್ ಪೀರ್ ಅಂತ ಹೇಳಿ. ಸೊ ತನ್ವೀರ್ ಪೀರ್ ಏನಿದ್ದಾರೆ, ಸೊ ಅವರು ಐಸಿಸ್ ಜೊತೆಗೆ ಸಂಪರ್ಕ ಹೊಂದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ನಾವು ಪ್ರತಿನಿಧಿ ಸುನಿಲ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸುನಿಲ್ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇದ್ದಾರೆ. ನೋಡೋಣ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿ. ಓವರ್ ಟು ಯು ಸುನಿಲ್, ಏನು ಹೇಳ್ತಾರೆ ಯತ್ನಾಳ್ ಅವರು? ಈಗಾಗಲೇ ಒಂದು ಬಾಂಬ್ ಸಿಡಿಸಿದ್ದಾರೆ. ಈ ಸಮಾವೇಶದಲ್ಲಿರುವಂಥ ಒಬ್ಬ ವ್ಯಕ್ತಿ ತನ್ವೀರ್ ಪೀರ್, ಇವರಿಗೆ ಐಸಿಸ್ ಜೊತೆ ಸಂಪರ್ಕ ಇದೆ ಅಂತ ಹೇಳಿ. ಸೊ ಹೇಗೆ ಇವರು ಆರೋಪವನ್ನು ಮಾಡ್ತಾ ಇದ್ದಾರೆ, ಏನು ಹೇಳ್ತಾ ಈ ಒಂದು ವಿಚಾರದ ಬಗ್ಗೆ? ಖಂಡಿತ ರೆಹಮಾನ್, ಮೊನ್ನೆ ಸಿದ್ದರಾಮಯ್ಯ ಅವರು ಈಗಾಗಲೇ ಹುಬ್ಬಳ್ಳಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಆ ಸಮಾವೇಶದಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲಿ ಅಲ್ಲಿ ಮೌಲ್ವಿಗಳು ಕೂಡ ಭಾಗಿಯಾಗಿದ್ರು. ಆ ಒಂದು ಮೌಲ್ವಿಗಳು ಭಾಗಿಯಾಗಿದೆ ಎಂದರು. ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ದಂಥ ಸಮಾವೇಶದಲ್ಲಿ ಒಬ್ಬ ISIS ಏನೋ ಭಯೋತ್ಪಾದನಾ ಸಂಘಟನೆಯವ್ರ ಜೊತೆ ನಂಟಿರೋರು ಕೂಡ ಭಾಗಿಯಾಗಿದ್ರು ಅಂತೇಳಿ ಈಗಾಗಲೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಆರೋಪವನ್ನು ಮಾಡಿದರೆ, ಅದಕ್ಕೆ ಫೋಟೋವನ್ನು ಕೂಡ ರಿವೀಲ್ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾರೆ, ಈ ಫೋಟೋ ಏನಿದೆ ನನ್ನ ಮೊಬೈಲ್ ಏನಿದೆ, ಈ ಫೋಟೋದಲ್ಲಿ ಇರುವಂಥ ವ್ಯಕ್ತಿ ಸಿದ್ದರಾಮಯ್ಯನವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರೆ ಈ ವ್ಯಕ್ತಿಗೂ ಮತ್ತೆ ಭಯೋತ್ಪಾದಕ ಸಂಘಟನೆಗೂ ಲಿಂಕ್ ಇದೆ ಅಂತೇಳಿ ಈಗ ಯತ್ನಾಳ್ ಅವರು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಟ್ವೀಟ್ ಕೂಡ ಮಾಡಿದ್ದಾರೆ. ಈ ಎಲ್ಲಾ ವಿಚಾರವಾಗಿ ಮಾತಾಡ್ಲಿಕ್ಕೆ ರೆಹಮಾನ್ ನಮ್ಮ ಜೊತೆಗಾಗಿ ಯತ್ನಾಳ್ ಅವರು ಇದ್ದಾರೆ. ನೇರವಾಗಿ ಅವರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ಇದರಲ್ಲಿ ಯಾರು ಸರ್, ಇದರಲ್ಲಿ ನೀವು ಆರೋಪ ಮಾಡಿರುವಂತವ್ರು ಯಾರು? ಸಿದ್ದರಾಮಯ್ಯರ ಪಕ್ಕದಲ್ಲಿರುವಂಥ ಎರಡನೇದು HK ಪಾಲ್ರ ಪಕ್ಕ ಮತ್ತು ಸಿದ್ದರಾಮಯ್ಯನವರಿಂದ ಎರಡನೇ ಒಂದು ಸಾಲಿನಲ್ಲಿ ಇರುವಂಥವ್ರು ತನ್ವೀರ್ ಪೀರ್ ಅಂತೇಳಿ ಬಿಜಾಪುರದ ಒಂದು ಮದರಸ ನಡೆಸುವಂಥ ಮತ್ತು ಇಸ್ಲಾಂ ಭಯೋತ್ಪಾದನೆಗೆ ಬೆಂಬಲ ಕೊಡುವಂಥ, ಪ್ರಚೋದನಕಾರಿ ಇಸ್ಲಾಂ ಪರವಾಗಿ ಹಿಂದೂಗಳ ವಿರುದ್ಧ ಭಾಷಣ ಮಾಡುವಂಥ ವ್ಯಕ್ತಿಯ ಜೊತೆಗೆ ಇವತ್ತು ISIS ಜೊತೆಗೆ ನಂಟಿದ್ದದ ಬಗ್ಗೆನೂ ನಾನು ಇವತ್ತು ಫೋಟೋ ಬಿಡುಗಡೆ ಮಾಡಿದ್ದೇನೆ. ಅವರು ಯಾವ ಮಿಡಲ್ ಈಸ್ಟ್ದಲ್ಲಿ ಹೋಗಿ ಅಲ್ಲಿ ISIS ಸಂಪರ್ಕದಲ್ಲಿರುವಂಥ ಅನೇಕ ಫೋಟೋಗಳನ್ನು ಬಿಡುಗಡೆ ಮಾಡಿದ್ದೇನೆ. ISISದ ಏನು ಭಯೋತ್ಪಾದಕ ಅದಾನೆ ಅವನ ಜೊತೆಗೆ ಅವ್ರು ಹೊರಗಡೆ ಬರುವಂಥದ್ದು, ಸಭೆ ಮುಗಿಸಿ ಹೊರಗಡೆ ಬರುವಂಥ ಫೋಟೋ ಬಿಡುಗಡೆ ಮಾಡಿದ್ದೇನೆ. ಇದು ನೇರವಾಗಿ ISIS ಜೊತೆಗೆ ನಂಟಿದೆ ಅಂತೇಳಿ ನಾನು ಬೆಳಿಗ್ಗೆ ಆರೋಪ ಮಾಡಿದ್ದೆ. ಒಂದು ವಾರದಲ್ಲಿ ಆ ಎಲ್ಲ ಫೋಟೋಗಳನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದೆ. ಇವತ್ತು ಮೊದಲ ಹಂತದಲ್ಲಿ ನಾನು ಅವರು ISIS ಜೊತೆಗೆ ಸಂಪರ್ಕ ಇತ್ತು ಅನ್ನುವಂಥದ್ದನ್ನು ಬಿಡುಗಡೆ ಮಾಡಿದ್ದೇನೆ. ಇನ್ನೂ ಕೆಲವು ದಿವಸಗಳಲ್ಲಿ ಕೆಲವೊಂದು ಮಾಹಿತಿಗಳನ್ನು ಬಿಡುಗಡೆ ಮಾಡಿದ್ದೇನೆ. ಈ ಫೋಟೋದಲ್ಲಿ ಮಾರ್ಕ್ ಮಾಡಿರೋಂಥ ಅವರೇನಾಗಾದ್ರೆ ಇವರೇ ಹಾಂ
ಇವ್ರು ತನ್ವೀರ್ ಪೀರ, ಅವ್ರೇನ ಸರ್ ಹಾಗಾದ್ರೆ? ಇವರು ಸಿದ್ದರಾಮಯ್ಯ, ಇನ್ನೊಬ್ಬ ಮೌಲ್ವಿ, ಎಚ್ ಕೆ ಪಾಳ್ಯ ಎಡಕ್ಕಿರುವಂಥವ್ರು. ಸರ್ ಇವರು ಮೂಲತಃ ಎಲ್ಲಿಯವರು? ಎಲ್ಲಿಯವರು ಸರ್ ನಿಮಗೆ? ಅಲ್ಲಿ ವಿಜಯಪುರದಲ್ಲಿ ಒಂದು ಸೂಫಿ ಸಂತರ ಒಂದು ದರ್ಗಾ ಇದೆ, ಹಾಸಿಂ ಪೀರ ಅಂತೇಳಿ. ಹಾಸಿಂ ಪೀರಾದಲ್ಲಿ ಅಲ್ಲಿ ಒಂದು ಮೂಲ ಅವ್ರದ್ದೊಂದು ಗದ್ದಿಗೆ ಇದೆ. ಆ ಗದ್ದಿಗೆಗೆ ಒಬ್ಬರು ಬೇರೆ ಇದ್ದಾರೆ, ಅವರು ಮುರ್ಷಿದ್ ಪೀರ ಅಂತೇಳಿ ಅದರ ಗದ್ದಿಗೆಯ ಮಾಲೀಕರು. ಇವರು ಅವರ ಸಹೋದರ, ಅಂದರೆ ಅವರೇನು ಚಿಕ್ಕಪ್ಪನ ಮಕ್ಕಳು. ಇವರು ಒಂದು ತಮ್ಮದೇ ಒಂದು ಅದರ ಎದುರಿಗಿನ ಹಾಸಿಂ ಪೀರ ಪಕ್ಕದಲ್ಲೇ ಒಂದು ದೊಡ್ಡ ದರ್ಗಾ ಮಾಡಿಕೊಂಡು ಈ ರೀತಿಯ ಚಟುವಟಿಕೆಗಳನ್ನು, ದೇಶ ವಿರೋಧಿ ಚಟುವಟಿಕೆಗಳನ್ನು, ಭಯೋತ್ಪಾದಕರ ಜೊತೆಗಿನ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಸರ್ ಅಂದರೆ ಇದು ಎಲ್ಲೊಂದು ಕಡೆ ಯತ್ನಾಳ್ ಅವ್ರು ಹಿಟ್ ಅಂಡ್ ರನ್ ಮಾಡುವಂಥ ಕೆಲಸ ಮಾಡಿದೆ, ಸುಮ್ಮನೆ ಸುಮ್ಮನೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಫೋಟೋಗೆ ಹಾಕಿ ಇನ್ನೆಲ್ಲಿ ಹಿಟ್ ಅಂಡ್ ರನ್ ಅಪ್ ಅನ್ನ ಇಲ್ಲ. ಈಗ ಫೋಟೋಗೆ ಬಿಡುಗಡೆ ಮಾಡೀನಿ, ಮತ್ತೇನು ಮಾಡ್ಬೇಕು ಹೇಳ್ರಿ? ಫೋಟೋ ಏನು ಫೇಕ್ ಅದ? ಹಾಗಾದ್ರೆ ಎನ್ ಐ ಎ ಕೊಡಿ, ಇಡೀ ಪ್ರಕರಣ ಎನ್ ಐ ಎ ವರ್ಗಾಯಿಸಿ ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತೇನೆ. ಈ ವಿಚಾರವಾಗಿ ನೀವು ಪೊಲೀಸರಿಗೆ ಏನಾದ್ರು ದೂರು ಕೊಡ್ತಿರಲ್ಲ, ಉನ್ನತ ತನಿಖೆಗೆ ಏನಾದ್ರು ಕೊಡಬೇಕು ಅಂತ ಹೇಳ್ತೀರಾ? ಹೇಗೆ? ಸದನದಾಗನೇ ಹೇಳ್ತೀವಲ್ಲ, ದೂರ ಯಾಕೆ ಕೊಡಬೇಕು? ಸದನದಲ್ಲಿ ಹೇಳ್ತೀವಿ. ಸದನದಲ್ಲಿ ಕೊಟ್ಟರು ಈಗ ಮನ್ನಣೆ ಸಿಗುತ್ತಾ ಅಂತ ಹೇಳಿ ನಿಮ್ಮ ಮಾತಿಗೆ? ಯಾಕಂದ್ರೆ ನೀವು ಫೋಟೋ ರಿವೀಲ್ ಮಾಡಿದಿರಿ, ಸಾಕಷ್ಟು ಬಾರಿ ಈ ತರ ವಿಚಾರಗಳನ್ನ ಎಲ್ಲ ಒಂದ್ ಕಡೆ ಲಿಂಕ್ ಮಾಡಲಾಗಿದೆ, ಸುಖಾಸುಮ್ಮನೆ ಮಾತುಗಳು ಹೇಳ್ತಾರೆ. ನೀವು ತನಿಖೆಗೆ ಒತ್ತಾಯಿಸ್ತೀರಾ ಸದನದಲ್ಲಿ? ನಾವು ತನಿಖೆ ಒತ್ತಾಯ ಮಾಡ್ತೀವಿ. ಇದು ಮುಸ್ಲಿಮರ ಪರವಾಗಿ, ಪಾಕಿಸ್ತಾನ ಏಜೆಂಟ್ ಪರವಾಗಿರೋ ಸರ್ಕಾರದ ಜೊತೆಗೆ ಹೋರಾಟ ಅಟ್ಟೆ ಮಾಡ್ಬೇಕಲ್ಲ, ಮತ್ತೇನು ಮಾಡ್ಬೇಕು? ನಾವು ದೊಡ್ಡ ಕುಸ್ತಿ ಹಿಡಿಬೇಕಾ? ನಿನ್ನೆ ಏನು ನಮ್ಮ ಕಾರ್ಯಕರ್ತರು ಹೊಡೆದಂಗೆ ಹೋಗಿ ಅವ್ರ ಮನೆಗೆ ಹೋಗಿ ಹೊಡಿಬೇಕಾ? ಇಲ್ಲ. ಅಲ್ಲ ಅಂದ್ರೆ ಸಿದ್ದರಾಮಯ್ಯನವರು ಈ ರೀತಿಯಾದ ಕಾರ್ಯಕ್ರಮ ಒಂದ್ ಕಡೆ 10,000 ಕೋಟಿಯನ್ನ ಕೊಡ್ತೀವಿ ಅಂತ ಹೇಳ್ತೀರಿ, ಅಲ್ಲಿ ನೀವೊಂದು ಆರೋಪ ಮಾಡ್ತೀರಿ ಪ್ರಮುಖವಾಗಿ ನಾವು ಭಯೋತ್ಪಾದನೆ ಸಂಘಟನೆ ಪ್ರೂಫ್ ಕೊಡ್ಲಾಕತ್ತೀನಿ, ಮತ್ತೆ ಬರೀ ಆರೋಪ ಮಾಡಿ ಓಡೋಗೆಲ್ಲ ಹಿಟ್ಟ ಇಲ್ಲ, ರನ್ ಇಲ್ಲ. ನಿಮಗೆ ಯಾವ ರೀತಿಯಾಗಿ ಗೊತ್ತಾಯ್ತು ಅಂದ್ರೆ ಈ ಒಂದು ವ್ಯಕ್ತಿ ಭಯೋತ್ಪಾದನೆ ಸಂಘಟನೆ ಲಿಂಕ್ ಇರುವಂಥದ್ದು? ಎಲ್ಲ ಮೂಲಗಳು ನಾವೆಲ್ಲ ರಿವೀಲ್ ಮಾಡ್ಲಿಕ್ಕಾಗ್ತದೆ. ನಾವು ಇಂಟದವ್ರು ಕೇಳಿ ಹೇಳ್ತೀನಿ, ಅವರಿಗೆ ಎನ್ ಐದವ್ರಿಗೆ ಕೇಳಿ ಹೇಳ್ತೀನಿ, CBI ಆದವ್ರಿಗೆ ಕೇಳಿ ಹೇಳ್ತೀನಿ. ಸದನದಲ್ಲಿ ಈ ವಿಚಾರ ನೀವು ಗಂಭೀರವಾಗಿ ಪ್ರಸ್ತಾಪ ಮಾಡ್ತೀರಾ? ಮಾಡ್ತೀವಿ. ಈಗ ನಮ್ಮ ವಿರೋಧ ಪಕ್ಷದ ಪರವಾಗಿ ನಾವು ಈಗ ಅದನ್ನು ಈಗ ಒಳಗಡೆ ನಡೀತಾ ಇದೆ. ಈಗ ನಿಮ್ಮ ಸಲುವಾಗಿ TV9ದವ್ರು ವಿಶೇಷ ನಮ್ಮ ಆತ್ಮೀಯರು ಇರೋದ್ರಿಂದ ನಿಂತಿದ್ದೇನೆ, ಯಾಕಂದ್ರೆ ನಾವು ಒಳಗಡೆ ಹೋಗ್ಬೇಕು. ಸರ್ ನೀವು ವಿಜಯಪುರದಲ್ಲಿ ಎಷ್ಟು ವರ್ಷಗಳಿಂದ ಇದ್ದಾರೆ, ಹೇಗೆ ಸರ್ ಇವರು ಒಡನಾಟ? 25 ವರ್ಷದಿಂದ ಇದೇ ಕೆಲಸ ಮಾಡ್ತಾರೆ. ದರ್ಗಾದಲ್ಲಿ ದೇಶ ವಿರೋಧಿ ಚಟುವಟಿಕೆ, ಇಸ್ಲಾಂ ಭಯೋತ್ಪಾದನೆ ಬಗ್ಗೆ ಪ್ರಚೋದನೆ ಕೊಡುವಂಥದ್ದು, ಮೇಲಿನ ಮೇಲೆ ಉತ್ತರ ಪ್ರದೇಶ, ಕಾಶ್ಮೀರ, ಪಾಕಿಸ್ತಾನಕ್ಕೆ ಹೋಗೋದು, ಮಿಡಲ್ ಈಸ್ಟ್ ಕಂಟ್ರಿಗಳಿಗೆ ಹೋಗೋದು, ಇರಾಕ್ ಹೋಗೋದು, ಇವೆಲ್ಲ ಇವ್ರದ್ದು ಚರಿತ್ರೆ, ಇವ್ರ ವಿಮಾನ ಟಿಕೆಟ್ಗಳು, ಇವ್ರ ಮೊಬೈಲು ಎಲ್ಲ ಚೆಕ್ ಮಾಡಿದ್ರೆ ಗೊತ್ತಾಗ್ತೈತೆ ರೀ. ಇವ್ರಿಗೆ ಹೆಂಗೆ ಹಣ ಇವರಿಗೆ ಬರ್ತಿತ್ತು, ಎಲ್ಲನೂ ಇವ್ರು ಯಾವ ಟ್ರೈನ್ನಿಂದ ಬರ್ತಿದ್ರು, ಮುಂಬೈದಿಂದ. ಇವೆಲ್ಲ ಪೂರ್ತಿ ಇತಿಹಾಸ ತೆಗೆದ್ರೆ ಈ ವ್ಯಕ್ತಿದು ಎಲ್ಲ. ಈಗ ಈ ವ್ಯಕ್ತಿಗೆ ವಿದೇಶದಿಂದ ಭಯೋತ್ಪಾದನೆ ಚಟುವಟಿಕೆ ಮಾಡಲಿಕ್ಕೆ ಎಲ್ಲ ರೀತಿಯ ಹಣದ ವ್ಯವಸ್ಥೆಗಳು, ಆರ್ಥಿಕ ವ್ಯವಸ್ಥೆಗಳು ಆಗ್ತಿತ್ತು ಅಂತೀರಾ? ರೀತಿಯ ಸಂಪರ್ಕ ಇದೆ ಅಂತೇಳಿ ನಮ್ಮ ಮಾಹಿತಿ ಇದೆ. ಇವೆಲ್ಲ ದಾಖಲೆಗಳನ್ನ ಹಂಗಂದ್ರೆ ನೀವು ಎನ್ ಐ ಅವ್ರು ಕೊಟ್ಟರೆ ಎಲ್ಲ ಮಾಹಿತಿ ಕೊಡ್ತೀರಾ? ಕೊಡಬೇಕಾಗ್ತದೆ. ನಮ್ಮ ದೇಶದ ಹಿತದೃಷ್ಟಿಯಿಂದ, ನಮ್ಮ ರಾಷ್ಟ್ರದ ಹಿತದೃಷ್ಟಿಯಿಂದ, ಹಿಂದೂ ದಳಗಳ ರಕ್ಷಣೆ ದೃಷ್ಟಿಯಿಂದ ನಾವು ಕೊಡ್ತೀವಿ. ಸರ್ ಈಗ ಇನ್ನೊಂದು ನೇರವಾದ ಪ್ರಶ್ನೆ ಸರ್, ಹಿಂದೆ ನಿಮ್ಮ ಗೌರ್ಮೆಂಟೇ ಇತ್ತು, ಈ ವ್ಯಕ್ತಿ ಬಗ್ಗೆ ನಿಮಗೆ ಮಾಹಿತಿ ಇರಲಿಲ್ವಾ ಹೇಗೆ ಅಂತ? ಭಯೋತ್ಪಾದನೆ ಚಟುವಟಿಕೆ ಲಿಂಕ್ ಮಾಡಿ ಗೌರ್ಮೆಂಟ್ ಇದ್ರೆ ಶಿವಮೊಗ್ಗದಾಗೆ ಹಿಂದೂ ಕಾರ್ಯಕರ್ತರು ಕೊಲೆ ಆದ್ರೆ ಏನೂ ಮಾಡಲಿಲ್ಲ ನಮ್ಮ ಪುಣ್ಯಾತ್ಮರು. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ರೆ ಏನೂ ಮಾಡಲಿಲ್ಲ. DJ ಹಳ್ಳಿ KG ಹಳ್ಳಿ ಏನೂ ಮಾಡಲಿಲ್ಲ. ಅದಕ್ಕೇ ನಮ್ಮ ಜನ ನಮಗೆ ಬುದ್ಧಿ ಕಲಿಸ್ತಾರೆ. 66ಕ್ಕೆ ಸರಿಯಾಗಿ ನಿರ್ಣಯ ತೊಗೊಂಡಿದ್ರು 130 ಬರ್ತಾರೆ. ಈ ಒಂದು ವಿಚಾರ ತಾರ್ಕಿಕ ಅಂತ್ಯ ಕಾಣೋವರೆಗೂ ಯತ್ನಾಳ್ ಅವರು ಹೋರಾಟ ಮಾಡ್ತಾರೆ, ಯಾರು ಬೆಂಬಲಕ್ಕೆ ಬರಲಿ ಬರ್ದಲೇ ಇರಲಿ ಒಬ್ಬನೇ ಒಂಟಿ ಸಲಗ. ಅಂದ್ರೆ ಏನಂದ್ರೆ ಪ್ರಮುಖವಾಗಿ ಸರ್, ಯಾರೇ ಇದ್ರೂ ಇರಲಿ ಹೋರಾಟ ರೆಡಿ ಇದ್ರಿ ನೀವು? ಅಂದ್ರೆ ಯಾರಿಗೂ ಅನ್ಸೋದಿಲ್ಲ. ನಿಮ್ಮ ಈಗ ಸರ್ಕಾರ ನಿಮಗೆ ಮನ್ನಣೆ ಕೊಡ್ಲಿಲ್ಲ ಅಂದ್ರೆ ನಾನು ಹೋರಾಟ ಮಾಡ್ತೀನಿ ರೀ. ನಾವು MLA ಇದೀನಿ, ನನಗೆ ಅಧಿಕಾರ ಐತೆ, ಅದನ್ನು ಉಪಯೋಗ ಮಾಡ್ಕೊತೀನಿ. ಸೆಷನ್ ದೊಡ್ಡ ಮಟ್ಟಿಗೆ ಧ್ವನಿ ಎತ್ತಿ ಹಾಗಾದ್ರೆ ನಿಶ್ಚಿತವಾಗಿ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಇದರ ವಿರುದ್ಧವಾಗಿ ನಾನು ಧ್ವನಿನ ಸದನದಲ್ಲಿ ಮಾತಾಡೇ ಆಡ್ತೀನಿ. ಯಾರು ನನ್ನ ಬೆಂಬಲಕ್ಕೆ ಬರಲಿ ಬರ್ದಲೇ ಇರಲಿ, ನನ್ನ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ. ನೇರವಾಗಿ ಈ ಒಂದು ನಾನು ಆರೋಪ ಏನು ಮಾಡಿದ್ದೀನಿ ಅದು ಆರೋಪ ಅಲ್ಲ, ದಾಖಲೆ ಸಮೇತವಾಗಿ ಇವೆಲ್ಲವನ್ನು ಕೂಡ ಬಿಡುಗಡೆ ಮಾಡಿದ್ದೀನಿ. ಹಾಗಾಗಿ ಇನ್ನು ಸದನದಲ್ಲಿ ಪ್ರಸ್ತಾಪ ಮಾಡ್ತೀನಿ. ಸರ್ಕಾರ ಇದನ್ನು ತನಿಖೆಗೆ ವಹಿಸಬೇಕು, NIA ತನಿಖೆಗೆ ವಹಿಸಿದ್ರೆ ನಾನು ಎಲ್ಲ ದಾಖಲೆಗಳನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಒಂದು ರೆಹಮಾನ್ ಒಂದ್ ಕಡೆ. ಆದ್ರೆ ಇನ್ನೊಂದು ಕಡೆ ಈ ಹಿಂದೆ ಇದ್ದಂತ ಸರ್ಕಾರ ಏನಿದೆ, ನಮ್ಮದೇ ಸರ್ಕಾರ ಇದ್ರೂ ಕೂಡ ಹಿಂದೂಗಳ ಕೊಲೆ ಆಯ್ತು, ಹಿಂದೂ ಕಾರ್ಯಕರ್ತರ ಕೊಲೆ ಆಯಿತು, BJP ಕಾರ್ಯಕರ್ತರ ಕೊಲೆ ಆಯಿತು, ಏನು ಮಾಡ್ಕೊಳ್ಳಿಕ್ಕಾಗಿಲ್ಲ. ಹಾಗಾಗಿ ಈ ವಾರಿ ಇವನ ವಿರುದ್ಧವಾಗಿ ಕ್ರಮ ಆಗಲೇಬೇಕು ಅಂತೇಳಿ ನಾನು ಹೋರಾಟವನ್ನು ಮಾಡ್ತೀನಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರೋದು. ಅವರ ಹಿಂದಿನ ಸರ್ಕಾರದ ಬಗ್ಗೆ ಒಂದಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ರೆಹಮಾನ್. ಎಸ್, ಥ್ಯಾಂಕ್ ಯು ಸುನಿಲ್. ಒಟ್ಟಲ್ಲಿ ಹಲವಾರು ಪ್ರಶ್ನೆಗಳು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಇನ್ನು